ಇದು ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡೋ ಫ್ಲೈಓವರ್. ಬಹಳಷ್ಟು ಸಾರ್ವಜನಿಕರ ಒತ್ತಾಯದ ಮೇಲೆ ನಿರ್ಮಾಣ ಮಾಡಿದ್ದ ಈ ಮೇಲ್ಸೇತುವೆ ಮೇಲೆ ಜನ ಅಪಾಯಕ್ಕೆ ಸಿಲುಕಿದ್ದಾರೆ. ಯಾವುದು ಈ ಫ್ಲೈಓವರ್ ನೋಡಿ. ಪೇಣ್ಯ ಫ್ಲೈಓವರ್ ಸಾಲಿಗೆ ಮತ್ತೊಂದು ಫ್ಲೈಓವರ್. ಮಂಜುನಾಥ ನಗರ ಮೇಲ್ಸೇತುವೆ ಫಿಟ್ನೆಸ್ ಆಡಿಟ್. ಇದು ಬೆಂಗಳೂರಿನ ಮಂಜುನಾಥ ನಗರದ ಫ್ಲೈಓವರ್. ಇಲ್ಲಿ ನೋಡಿ, ಒಂದ್ ಕಡೆ ಬಿರುಕು ಬಿಟ್ಟಿದೆ, ಸ್ಲ್ಯಾಬ್ಗಳು ಹೊರಬರ್ತಿರೋ ರೀತಿ ಕಾಣಿಸ್ತಿದೆ. ನೋಡಿದವರಿಗೆ ಒಂದು ಕ್ಷಣ ಭಯ ಆಗೋದು ಗ್ಯಾರಂಟಿ. ಆದ್ರೆ ಇಂತಹ ಮೇಲ್ಸೇತುವೆ ಇನ್ನೂ ಕೂಡ ಸಾರ್ವಜನಿಕರ ಬಳಕೆ ಆಗ್ತಿದೆ. ಒಂದಲ್ಲ ಎರಡಲ್ಲ ಹಲವಾರು ಬಾರಿ ಈ ಮೇಲ್ಸೇತುವೆ ದುರಸ್ತಿ ಕಾರ್ಯಕ್ಕೆ ಒತ್ತಾಯ ಕೇಳಿ ಬಂದಿತ್ತು. ಆದ್ರೆ ಪ್ರತಿ ಬಾರಿಯೂ ಪಾಲಿಕೆ ಏನೋ ಒಂದು ನೆಪ ಹೇಳಿ ತೇಪೆ ಹಚ್ಚೋ ಕಾರ್ಯ ಮಾಡ್ತಿತ್ತು. ಆದ್ರೀಗ ಮೊದಲ ಬಾರಿಗೆ ಕಾಮಗಾರಿ ಕಳಪೆಯಿಂದ ಕೂಡಿದೆ ಅನ್ನೋದನ್ನ ಪಾಲಿಕೆ ಒಪ್ಪಿಕೊಂಡಂತಿದೆ. ಯಾಕಂದ್ರೆ ಕಾಮಗಾರಿಗೂ ಮುನ್ನ ಮಾಡಬೇಕಾದ ಕೆಲಸವನ್ನ ಪಾಲಿಕೆ ಈಗ ಮಾಡುವುದಕ್ಕೆ ಮುಂದಾಗಿದೆ. ಮೊದಲೇ ಸರಿಯಾಗಿ ಸಲಹೆ ಪಡೆಯದೆ ಎಡವಟ್ಟು ಮಾಡಿಕೊಂಡ ಕಾರಣ ಈ ರೀತಿ ಮೇಲ್ಸೇತುವೆ ಹಾಳಾಗಿದೆ. ಈ ಹಿನ್ನೆಲೆಯಲ್ಲಿ ಮೇಲ್ಸೇತುವೆ ಆಡಿಟ್ ಮಾಡಿಕೊಡುವಂತೆ ತಜ್ಞರಿಗೆ ಮನವಿ ಮಾಡಲಾಗಿದೆ. ಮೇಲ್ಸೇತುವೆ ಸೇಫ್ ಇಲ್ವಾ ಅಂತ ತಿಳಿದುಕೊಳ್ಳಲು ಪಾಲಿಕೆ ಮುಂದಾಗಿದೆ. 10 ದಿನದೊಳಗೆ ಮೇಲ್ಸೇತುವೆ ಫಿಟ್ನೆಸ್ ಬಗ್ಗೆ ಆಡಿಟ್ ಮಾಡಿಕೊಡುವಂತೆ ಐಐಎಸ್ಸಿ ಮೊರೆ ಹೋಗಿದೆ. ಈ ಹಿನ್ನೆಲೆಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಪ್ರೊಫೆಸರ್ ಚಂದ್ರಕಿಶನ್ ನೇತೃತ್ವದ ತಂಡ ಆಡಿಟ್ ಶುರು ಮಾಡುತ್ತಿದೆ. ಸುಮಾರು 18 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದ ಮೇಲ್ಸೇತುವೆ ಸ್ಲ್ಯಾಬ್ಗಳು ಕಿತ್ತು ಬಂದಿದ್ದು ಬಿರುಕು ಬಿಟ್ಟಿದೆ. ಇಲ್ಲ, ಈಗ ಹೆವಿ ವೇಲ್ಸ್ ಹೋಗ್ತಾ ಇದೆ. ಸದ್ಯಕ್ಕೆ ಹೆವಿ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದೆ. ಸೊ ನಾವು ಸ್ವಲ್ಪ ಒಂದು 2-3 ದಿವಸ ಚೆಕ್ ಮಾಡ್ತೀವಿ ಹೆವಿ ವೆಹಿಕಲ್ಸ್ನ ಏನಾದರೂ ಪ್ರಾಬ್ಲಮ್ ಬರುತ್ತೋ ಇಲ್ಲ ಅಂತ. ಸಪೋಸ್ ಏನಾದರೂ ಪ್ರಾಬ್ಲಮ್ ಆದರೆ ಅದು ಏನು ಮಾಡಬೇಕು, ಅದಕ್ಕೆ ಸ್ಟ್ರೆಂಥನ್ ಮಾಡೋಕ್ಕೆ ಅದನ್ನು ನಾವು ಹೇಳ್ತೀವಿ. ಕೋಟಿ ಹಣ ಖರ್ಚು ಮಾಡಿ ಕಳಪೆ ಕಾಮಗಾರಿ ಮಾಡದೆ ಮೊದಲೇ ತಜ್ಞರಿಂದ ಸೂಕ್ತ ಸಲಹೆ ಪಡೆದು ಕಾಮಗಾರಿ ಮಾಡಿದ್ರೆ ಹಣ ಪೋಲು ತಡೆಯಬಹುದಿತ್ತು. ಆದರೆ ಪಾಲಿಕೆ ಸಾರ್ವಜನಿಕರ ಹಣ ಖರ್ಚು ಮಾಡಿದ ಬಳಿಕ ಯೋಚಿಸುತ್ತಿದೆ ಅನ್ನುವುದು ದುರಂತ. ಹಂಸ ಶ್ಯಾಮಲ, ನ್ಯೂಸ್ 18, ಬೆಂಗಳೂರು.